ಕುಡ್ಕೊಂಡು ಪಬ್ನಿಂದ ಹೊರಗೆ ಬರ್ತಾ ಇದ್ದಾರೆ ಯಂಗ್ಸ್ಟರ್ಸ್. MG ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಜೋಶ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈಗ ಜೋಶ್ ಎಲ್ಲ ಇಳಿದು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. 2026ಕ್ಕೆ ಯುವ ಸಮೂಹ ಕಿಕ್ ಮೂಲಕ ಸ್ವಾಗತ ಮಾಡಿದೆ. ಮಧ್ಯರಾತ್ರಿ ಯುವಕರ ಸಂಘ ಯಾವ ರೀತಿಯಾಗಿ ಭರ್ಜರಿಯಾಗಿ ಸ್ಮೈಲ್ ಮಾಡಿಕೊಂಡು ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರಿ. ಈಗ ಫುಲ್ ಹುಡುಗರು ಹೊರಗಡೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಇವರೆಲ್ಲ ಪಾಪ ಸಿಂಗಲ್ಸ್ ಅಂತ ಕಾಣಿಸುತ್ತೆ, ಯಾವ ಹೆಣ್ಮಕ್ಳ ಜೊತೆಗೂ ಬಂದಿಲ್ಲ. ಕೆಲವರು ಬಂದಿದ್ದಾರೆ, ಅವರು ಅವರವರ ಫ್ರೆಂಡೋ ಗೊತ್ತಿಲ್ಲ, ಅವ್ರನ್ನ ತುಂಬ ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜವಾಬ್ದಾರಿನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ರೈಟ್, ಕೋರಮಂಗಲದಿಂದ ಲೋಕೇಶ್ ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಕೋರಮಂಗಲದಲ್ಲಿ ಈಗ ಸದ್ಯ ಎಲ್ಲರನ್ನೂ ಕೂಡ ಎಕ್ಸಿಟ್ ಮಾಡ್ತಾ ಇದ್ದಾರಾ? ಸೊ ಇನ್ನೂ ಪಾರ್ಟಿ ಕಂಟಿನ್ಯೂ ಆಗ್ತಾ ಇದೆ, ಯಾಕಂದ್ರೆ 1 ಗಂಟೆವರೆಗೂ ಪರ್ಮಿಷನ್ ಇದ್ದಿದ್ರಿಂದ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರಾ ಲೋಕೇಶ್? ದಿವ್ಯಾ, ಈಗ ಎಲ್ಲರನ್ನು ಕೂಡ ಹೊರಗಡೆ ಕಳಿಸುವಂತ ಕೆಲಸ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 1 ಗಂಟೆವರೆಗೂ ಕೂಡ ಪಬ್ಗಳಿಗೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಈಗಾಗಲೇ ಸಮಯ ಸಮೀಪಿಸ್ತಾ ಇದೆ, ಆ ಕಾರಣದಿಂದಾಗಿ ಎಲ್ಲರನ್ನು ಕೂಡ ಹೊರ ಕಳಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸೆಲೆಬ್ರೇಷನ್ ಮುಕ್ತಾಯ ಆಗಿ ಪಬ್ಬು ಕ್ಲಬ್ಗಳಿಂದ ಯುವಕ ಯುವತಿಯರು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು, ಪಾನಮತ್ತರಾಗಿ ಕುಡಿದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಪೊಲೀಸರು ಕೂಡ ಯಾರು ಕೂಡ ಇಲ್ಲಿ ನಿಲ್ಲುವಂತಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಎಲ್ಲರನ್ನೂ ಕೂಡ ಹೊರ ಕಳಿಸುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಕೆಲವರೆಲ್ಲರೂ ಕೂಡ ಕುಡಿದು ಇಲ್ಲೇ ತೂರಾಡುವಂಥದ್ದು, ಜೊತೆ ಇಲ್ಲೇ ಕುಡಿದು ಬೀಳುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಈಗಾಗಲೇ ಎಲ್ಲರನ್ನು ಕೂಡ ಹೊರ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಒಂದಿಷ್ಟು ಪೊಲೀಸರ ಜೊತೆ ವಾಗ್ವಾದ, ಜೊತೆಗೆ ಇಲ್ಲಿ ಇರ್ತಕ್ಕಂತಹ ಯುವಕ ಯುವತಿಯರು ಯಾರನ್ನು ಕೂಡ ಇರೋದಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಇಲ್ಲೊಬ್ರು ಕುಡಿದು ಫುಟ್ಪಾತ್ ಮೇಲೆನೆ ಬಿದ್ದಿರುವಂತದ್ದು ಕೂಡ ಕಂಡು ಬರ್ತಾ. ಈ ರೀತಿಯಾಗಿ ಕುಡಿದು ತೂರಾಡ್ಕೊಂಡು ಮನೆಗೆ ಹೋಗದೆ ಇರುವಂತ ಪರಿಸ್ಥಿತಿಯ ಮಟ್ಟಕ್ಕೆ ಇಲ್ಲೇ ಕುಡಿದು ಬಿದ್ದಿರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅಂತಹ ಪರಿಸ್ಥಿತಿ ಕೋರಮಂಗಲದಲ್ಲಿ ನಿರ್ಮಾಣ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಖಾಲಿ ಆಗ್ತಾ ಇದೆ. ಏನಿ ರಸ್ತೆಯಲ್ಲಿ ಪಬ್ಗಳು ಹೆಚ್ಚಾಗಿವೆ, ಪಬ್ಗಳ ಒಳಭಾಗದಿಂದ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಯಾರನ್ನೂ ಕೂಡ ಈ ಭಾಗದಲ್ಲಿ ನಿಲ್ಲೋದಕ್ಕೂ ಕೂಡ ಅವಕಾಶನ ಮಾಡಿಕೊಡ್ತಲ್ಲ. ಗಮನಿಸಬಹುದು, ಅಲ್ಲಿ ನೋಡ್ಬೋದಾಗಿದೆ ಪೊಲೀಸರ ಜೊತೆ ವಾಗ್ವಾದ ಮಾಡ್ಕೊಂಡು ಯುವಕರು ಹೋಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಪೊಲೀಸರ ಜೊತೆ ಏನೇ ಕೂಡ ಮಾತಿನ ಚಕಮಕಿ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಕುಡಿದ ಮತ್ತಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಏನು ಅಂತದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯುವ ಸಮೂಹ ಸೆಲೆಬ್ರೇಷನ್ ಮೂಡಲ್ಲಿದ್ದು ಈಗ ಕುಡಿದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಕೋರಮಂಗಲದಲ್ಲಿ ಯಾರನ್ನು ಕೂಡ 1 ಗಂಟೆವರೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು, ಆದ್ರೆ ಎಲ್ಲರನ್ನು ಕೂಡ ಹೊರಗಡೆ ಕಳಿಸೋದಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 1 ಗಂಟೆಗೆ ಪಬ್ಗಳ ಸೇವೆಯನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಹೊರಗಡೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಖಾಲಿ ಆಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಕಿಕ್ಗೆ ಕಡಿವಾಣ ಹಾಕೋಕ್ಕಾಗಲ್ಲ, ಅದು ಆದಾಯದ ಮೂಲ. ಹಾಗಾಗಿ ಕಿಕ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದರೆ ಕಿರಿಕಿರಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಕಡಿವಾಣ ಹಾಕಿದ್ರಿಂದ ಸ್ವಲ್ಪ ಎಚ್ಚೆತ್ತಿರುವಂತಹ ಯುವ ಜನತೆ ಅಲರ್ಟ್ ಆಗಿದ್ದಾರೆ. ಇಲ್ಲೊಂದು ಬಿದ್ದು ಒದ್ದಾಡೋದು, ಪೊಲೀಸರ ಜೊತೆ ಕಿರಿಕ್ ಮಾಡ್ಕೊಳ್ಳೋದು ಇದೆಲ್ಲ ನಡೆಯುತ್ತೆ. ಪಾರ್ಟಿ ಅಂದಮೇಲೆ ಇಷ್ಟು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮಗಳಾದಾಗ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಅಲ್ಲೊಂದು 4 ಜನ ಇಂಥ ಕಿರಿಕ್ ಪಾರ್ಟಿಗಳು ಇರಲಿಲ್ಲ ಅಂತಂದರೆ ಆ ಪಾರ್ಟಿಗೆ ಒಂದು ಮಜಾ ಇರಲ್ಲ. ಸೊ ಆಫ್ಟರ್ ಎಫೆಕ್ಟ್ನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಈಗ ಆಲ್ಮೋಸ್ಟ್ ನಿರ್ಗಮಿಸ್ತಾ ಇದ್ದಾರೆ. ಕೆಲವರು ಡ್ಯಾನ್ಸ್ ಮಾಡಿ ಸುಸ್ತಾಗಿ ತಮ್ಮ ಕೈಯಲ್ಲಿ ಚಪ್ಪಲ್ಗಳನ್ನ ಹಿಡ್ಕೊಂಡು ಹೋಗ್ತಿದ್ರೆ, ಇನ್ನೂ ಕೆಲವರು ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಚಪ್ಪಲ್ಗಳನ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಹೆಗಲ ಮೇಲೆ ಎಲ್ಲ ಕೈ ಹಾಕ್ಕೊಂಡು ಹೇಗೆ ಸಾಥ್ ಕೊಟ್ಕೊಂಡು ಎಲ್ಲರೂ ಒಟ್ಟಾಗೆ ಬಂದಿದ್ದಲ್ವ, ಹಾಗಾಗಿ ಈ ಟೈಮಲ್ಲಿ ಕೂಡ ಜೊತೆಯಾಗೆ ಸಾಥ್ ಕೊಟ್ಕೊಂಡು ಹೋಗಬೇಕು. ಸೊ ಅದು ಆಗ್ತಾ ಇದೆ. ಪೊಲೀಸ್ನವರು ಹೆಜ್ಜೆಗೂ ಎಲ್ಲ ಅಲರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಗುಂಪಾಗಿ ಯುವಕರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಹೋಗ್ತಾ ಇರಿ ಅನ್ನೋ ಸೂಚನೆಯನ್ನು ಅವರು ಕೊಡ್ತಾ ಇರೋದ್ರಿಂದ ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಯುವಕರು. ಈಗಾಗಲೇ ಬಹುತೇಕ ಪಬ್ಗಳಿಂದಲೂ ಕೂಡ ಜನರ ನಿರ್ಗಮನ ಆಗ್ತಾ ಇದೆ. ಇನ್ನು ಸ್ಟ್ರೀಟ್ಗಳಲ್ಲಿ ನಡೆದಂತಹ ಸೆಲೆಬ್ರೇಷನ್ ಒಂದು ಹಂತಕ್ಕೆ, ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಅವ್ರನ್ನೆಲ್ಲರನ್ನೂ ಕೂಡ ಕಳಿಸ್ತಾ ಇದ್ದಾರೆ. ಬಹುತೇಕ MG ರೋಡ್, ಬ್ರಿಗೇಡ್ ರೋಡ್ ಖಾಲಿ ಆಗ್ತಾ ಇರುವಂತಹ ವಾತಾವರಣ. ಈಗ ವೆಹಿಕಲ್ಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರಿಗೆ ಅಂದರೆ ತೀರಾ ಅವರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಸ್ಪೆಷಲಿ ಹೆಣ್ಮಕ್ಳು ಅನ್ನುವಂತಹ ಕೇಸಸ್ ಇದ್ದರೆ ಕೆಲ ಆಟೋ ಯುವಕರ ಸಂಘ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಫ್ರೀಯಾಗಿ ಅವ್ರನ್ನ ಮನೆಗೆ ಸೇಫ್ ಆಗಿ ತಲುಪಿಸ್ತೀವಿ ಅನ್ನುವಂತಹ
ಹೊಣೆಗಾರಿಕೆಯನ್ನ ಬದ್ಧತೆಯನ್ನ ಅವ್ರು ತೋರಿಸಿದ್ದಾರೆ ಪೊಲೀಸರಿಗೆ ಸಹಕಾರವನ್ನ ಕೊಡೋ ಮೂಲಕ.